ಹೈ ಫ್ರೆಂಡ್ಸ್, ನೀವು ಇಲ್ಲಿ ಸ್ಕ್ರೀನಲ್ಲಿ ನೋಡ್ಬೋದು ಈ ರೀತಿಯ ವೀಡಿಯೋವನ್ನು ಹೇಗೆ ಕ್ರಿಯೇಟ್ ಮಾಡೋದಂತ ನೋಡೋಣ. ಸೊ ವಿಡಿಯೋ ಶುರು ಮಾಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಬೆಲ್ ಐಕನನ್ನು ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಡೆ ನೋಡೋಣ. ಮೊದಲಿಗೆ ನೀವು VPN ಅನ್ನು ಆನ್ ಮಾಡ್ಕೊಳ್ಳಿ. ನಂತರ CapCut ಓಪನ್ ಮಾಡಿ. ನಂತರ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ವೀಡಿಯೋವನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಸೊ ನೀವು ಎಡಿಟ್ ಮಾಡೋ ವೀಡಿಯೋವನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ರೇಷಿಯೋ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ 9:6 ಲೇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ಬರುತ್ತೆ. ಸೊ ನಾನು ನಿಮಗೆ ತೋರಿಸಲಿಕ್ಕೆ ಇಲ್ಲಿ ಸಣ್ಣ ಒಂದು ವೀಡಿಯೋ ಕ್ಲಿಪ್ಪನ್ನು ಆ್ಯಡ್ ಮಾಡಿದ್ದೇನೆ. ಸೊ ನಂತರ ಇಲ್ಲಿ ಅಡ್ಜಸ್ಟ್ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ ಇಲ್ಲಿ ಹೈಲೈಟ್ಸನ್ನು 20 ಇಡಿ. ನಂತರ ಇಲ್ಲಿ ವೇಗ್ನೆಟನ್ನು ಜಾಸ್ತಿ ಮಾಡಿ, ಇದನ್ನು ಒಂದು 25 ಇಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಇಲ್ಲಿ ಫಿಲ್ಟರ್ನಲ್ಲಿ ಸೊ ನಿಮ್ಮ ವೀಡಿಯೋಗೆ ಯಾವ ಫಿಲ್ಟರ್ ಸೂಟ್ ಆಗುತ್ತಂತ ಇಲ್ಲಿ ನೋಡ್ತಾ ಹೋಗಿ ಈ ರೀತಿಯಾಗಿ. ಸೊ ನಾನು ಇಲ್ಲಿ ಒಂದು ಫಿಲ್ಟರನ್ನು ಆ್ಯಡ್ ಮಾಡ್ತೇನೆ. ಇವಾಗ ಮೊದಲೇ ಇರುವಂಥದ್ದು ವೀವುಡ್. ಸೊ ಈ ಫಿಲ್ಟರು ಕೂಡ ಚೆನ್ನಾಗಿದೆ. ಸೊ ನಾನು ಇದೇ ಫಿಲ್ಟರನ್ನು ಇಡ್ತೇನೆ. ಸೊ ಇದನ್ನು ಬೇಕಿದ್ರೆ ಜಾಸ್ತಿ ಕಡಿಮೆ ಕೂಡ ಮಾಡಲಿಕ್ಕಾಗುತ್ತೆ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದಿಷ್ಟು ಆದ ಮೇಲೆ ಸೊ ಇವಾಗ ಇಲ್ಲಿ ನೀವು ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಮಾಸ್ಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ನೋಡ್ಬೋದು ಈ ಚೌಕ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇದನ್ನು ಸರಿಯಾಗಿ ಇಲ್ಲಿ ಅಡ್ಜಸ್ಟ್ ಮಾಡಿ, ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದಿಷ್ಟು ಆದ ಮೇಲೆ ಇಲ್ಲಿ ನೋಡ್ಬೋದು ಎಡಗಡೆಯಲ್ಲಿ ಒಂದು ಆಪ್ಷನ್ ಇದೆ. ಇದನ್ನು ಈ ರೀತಿಯಾಗಿ ಮೇಲ್ಗಡೆ ತಗೊಂಡೋಗಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡ್ಬೋದು ಈ ರೀತಿಯಾಗಿ ರೌಂಡ್ ಆಗುತ್ತೆ. ಸೊ ನಿಮಗೆ ಎಷ್ಟು ಬೇಕಷ್ಟು ನೋಡಿಬಿಟ್ಟು ಇಟ್ಕೊಳ್ಳಿ. ಈ ರೀತಿ ಬೇಕಿದ್ರೆ ಇಡಲಿಕ್ಕಾಗುತ್ತೆ. ಸೊ ನಾನು ಇಷ್ಟನ್ನೇ ಇಡ್ತೇನೆ. ನಂತರ ಇದನ್ನು ಪೂರ್ತಿ ಕೂಡ ಮಾಡಲಿಕ್ಕಾಗುತ್ತೆ. ಸೊ ಈ ರೀತಿಯಾಗಿ ಮಾಡಿ. ಸೊ ಇಷ್ಟನ್ನು ಕ್ರಾಪ್ ಮಾಡ್ಕೊಳ್ಳಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ವಿಡಿಯೋ ರೆಡಿಯಾಗಿರುವಂಥದ್ದು. ಸೊ ಇದಕ್ಕೆ ನೀವು ಬೇಕಿದ್ರೆ ಲಿರಿಕ್ಸ್ ಕೂಡ ಆ್ಯಡ್ ಮಾಡಲಿಕ್ಕೆ ಆಗುತ್ತೆ. ಸೊ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ, ಬ್ಲ್ಯಾಕ್ ಸ್ಕ್ರೀನ್ನ ಲಿರಿಕ್ಸ್ ಕನ್ನಡದಲ್ಲಿ ಸಿಗುತ್ತೆ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ಆ್ಯಡ್ ಓವರ್ಲೆ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಬೋದು ಇಲ್ಲಿ ನಾನು ಬ್ಲ್ಯಾಕ್ ಸ್ಕ್ರೀನ್ನ ಲಿರಿಕ್ಸನ್ನು ಆ್ಯಡ್ ಮಾಡಿದ್ದೇನೆ. ಸೊ ಈ ಬ್ಲ್ಯಾಕ್ ಸ್ಕ್ರೀನ್ ಹೇಗೆ ತೆಗೆಯೋದಂದರೆ, ಸೊ ಇಲ್ಲಿ ನೀವು ಈ ಬ್ಲೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಬ್ಲ್ಯಾಕ್ ಸ್ಕ್ರೀನ್ ಹೋಗಿರುವಂಥದ್ದು. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಲಿರಿಕ್ಸನ್ನು ಈ ರೀತಿಯಾಗಿ ಸಣ್ಣ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಅಡ್ಜಸ್ಟ್ ಮಾಡಿ. ಸೊ ನೋಡ್ಬೋದು ಇವಾಗ ವಿಡಿಯೋ ರೆಡಿಯಾಗಿರುವಂಥದ್ದು. ಸೊ ಇದನ್ನು ಇಲ್ಲಿ ನೀವು ಹೈ ಕ್ವಾಲಿಟಿಯಲ್ಲಿ ಎಕ್ಸ್ಪೋರ್ಟ್ ಮಾಡಿ, ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಇದಿಷ್ಟು ಫ್ರೆಂಡ್ಸ್ ಈ ರೀತಿಯ ವೀಡಿಯೋವನ್ನು ಹೇಗೆ ಕ್ರಿಯೇಟ್ ಮಾಡೋದಂತ. ಸೊ ನೀವು ಸಹಿತ ಈ ರೀತಿಯ ವೀಡಿಯೋವನ್ನು ಕ್ರಿಯೇಟ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿ, ತುಂಬಾ ವೈರಲ್ ಆಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರು ಸಹಿತ ಈ ಥರದ ವೀಡಿಯೋವನ್ನು ಕ್ರಿಯೇಟ್ ಮಾಡಲಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.